ನೋಡಿ ಚಿಕನ್ ಚಾಪ್ಸ್ ರೆಡಿ. ಮುದ್ದೆ, ಅದಕ್ಕೆ ಕಾಂಬಿನೇಷನ್ ಈರುಳ್ಳಿ ಬೇಕು. ಚೆನ್ನಾಗಿ ತೊಳ್ಕೊ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, 1 ಸ್ಪೂನು ಮೆಣಸು, 1-2 ಪೀಸ್ ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಾಯಿ ಕಡಲೆ, ಹಸಿ ಶುಂಠಿ. ಒಂದು ಬಾಣಲಿ ಮಡಗಿ, ಒಂದು ಒಲೆ, ಫಸ್ಟಿಗೆ ಒಂದು ಬೋಸಿ ಇಟ್ಟು, ಒಂದು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಕಿ ಒಂದು ಸ್ವಲ್ಪ ಚಿಕನ್ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಚೆಂದಾಗೆ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗಲಿ ಚೆನ್ನಾಗೆ. ಈ ಕಡೆ ಇದೆಲ್ಲ ಹಾಕೊಂಡಿದ್ವಲ್ಲ, ರುಬ್ಕೊಳ್ಳೋದಾದ ಒಂದು ಜಾರ್ ತಗೊಂಡು ಜಾರೊಳಕ್ಕೆ ಎಲ್ಲನ ಹಾಕೊಳ್ಳೋದ. ಚೆನ್ನಾಗಿ ಫ್ರೈ ಆಗೈತೆ. ಹಿಂಗೆ ಎಣ್ಣೆ ಬಿಟ್ಕೊಂಡಿರ್ಬೇಕು. ಎಣ್ಣೆ ಬಿಟ್ಟಿಲ್ಲ ಅಂದರೆ ಇದು ಹೊಡಿತಾ ಇರ್ತದೆ, ಗಬ್ಬು ಹೊಡಿತಾ ಇರ್ತದೆ. ಹಿಂಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅದಕ್ಕೆ ಮಸಾಲೆ ರುಬ್ಕೊಂಡಿದ್ವಿ, ಅದು ಹಾಕ್ತಾಯಿದ್ದೀನಿ ಈಗ. ನೋಡಿ, ಅಂತ ಒಂದು ಟೈಮ್ಗೆ ಚಿಕನ್ ಚಾಪ್ಸ್ ಗ್ರೀನ್ ಕಲರ್ ಮಾಡ್ತಾಯಿದ್ದೆ. ಇವತ್ತು ಮಟನ್ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಯ್ತಾ ಇದೆ. ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಹಾಕೊಂಡು ಊಟ ಮಾಡ್ತಾ ಇರೋದೆ. ನೋಡಿ ಚಿಕನ್ ಚಾಪ್ಸ್ ರೆಡಿ ಆಯಿತು. ಅದಕ್ಕೆ ಕಾಂಬಿನೇಷನ್ ಮುದ್ದೆ, ಈರುಳ್ಳಿ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.